ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಇವತ್ತಿನ ದಿನ ಇಡೀ ಎಂಟೈರ್ ಇಂಡಿಯಾ ನಮ್ಮ ದಕ್ಷಿಣ ಭಾರತದ ಕಡೆ ನೋಡ್ತಾ ಇದೆ. ಅದರಲ್ಲೂ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಕಡೆ ಎಲ್ಲರ ಗಮನ ಕೂಡ ಇದೆ. ದಕ್ಷಿಣ ಭಾರತದ ರಾಜಕೀಯದಲ್ಲಿ 2026ನೇ ಇಸ್ವಿ ಬೃಹತ್ ರಾಜಕೀಯ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಕೇವಲ ಸಿನಿಮಾಗಳಲ್ಲಿ ವಿಲನ್ಗಳನ್ನು ಹೊಡೆದು ಉರುಳಿಸ್ತಾ ಇದ್ದಂತಹ ದಳಪತಿ ವಿಜಯ್ ಈಗ ರಿಯಲ್ ಲೈಫಲ್ಲಿ ತಮಿಳುನಾಡಿನ 50 ವರ್ಷಗಳ ಹಳೆಯ ದ್ರಾವಿಡ ರಾಜಕಾರಣದ ಕೋಟೆಯನ್ನು ಅಕ್ಷರಶಃ ಧೂಳಿಪಟ ಮಾಡಿದ್ದಾರೆ. ಓಂ ಶಕ್ತಿ ಪರಾಶಕ್ತಿ திமுக ஒரு தீய சக்தி. அந்த தீய சக்தியை ஒட்டுமொத்த தமிழ்நாட்டு மக்களும் ஓட 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 விரட்டி ஃபுல் ஸ்டாப் வைக்க போற நாள் மே 4. ಎಸ್ ತಮಿಳಿಗ ವೆಟ್ರಿ ಕಳಗಂ ಅನ್ನುವಂಥ ಒಂದು ಹೊಸ ಪಾರ್ಟಿ ಕೇವಲ 2 ವರ್ಷಗಳಲ್ಲಿ ದಶಕಗಳಿಂದ ಆಳ್ತಿದ್ದಂತಹ DMK ಮತ್ತು AIADMK ಪಾರ್ಟಿಗಳನ್ನು ಹಿಂದಿಟ್ಟು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅತಿ ದೊಡ್ಡ ಪಕ್ಷವಾಗಿ ಇವತ್ತು ಹೊರಹೊಮ್ಮಿದೆ. மக்களே உங்க எல்லாரையும் கையெடுத்து கும்பிட்டு கேக்குறேன், பூத்துக்கு போய் ஸ்டாலின் சார் கிட்ட இருந்து நம்ம தமிழ்நாட்டை காப்பாத்தி ஆகணும், நம்ம ஜனநாயகத்தை காப்பாத்தி ஆகணும். என்ன பிஸியா இருந்தாலும், என்ன வேலையா இருந்தாலும், என்ன வெளியூர்ல இருந்தாலும், எந்த பூத்துல உங்களுடைய ஓட்டு இருக்குதோ அங்க வந்து தயவு செஞ்சு நம்மளுடைய விசில் சின்னத்துக்கு உங்க ஓட்டு போடுங்க. ದಯವಿ ಸಂಜೆ ಉಂಗ ವಿಜಯ್ಗೆ ಒಂದು ವಾಯ್ಪು ಕೊಡುங்க. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಮೇಲ್ನೋಟದ ಕಥೆಯನ್ನ ಮಾತ್ರ ಹೇಳೋದಿಲ್ಲ, ಬದಲಾಗಿ ಯಾರಿಗೂ ಕಾಣದಂತಹ ಹಿಡನ್ ವೋಟರ್ಸ್ ಯಾರು, ವಿಜಯ್ ಅವರ ಒಂದು ವಿಜುವಲ್ ಕ್ರಾಂತಿಯ ಮಾಸ್ಟರ್ ಪ್ಲಾನ್ ಏನು, ವೈಟ್ ಶರ್ಟ್ ಮತ್ತು ಕಾಕಿ ಪ್ಯಾಂಟ್ನ ಟ್ರೆಂಡ್ ಮಾಡಿದ್ದೇನು ಮತ್ತು ಟ್ರೆಂಡ್ ಆಗಿದ್ದೇಗೆ, ಮತ್ತು ಎಕ್ಸಿಟ್ ಪೋಲ್ ಪಂಡಿತರ ಒಂದು ತಲೆ ಕೆಡಿಸಿದಂಥ ಆ ಒಂದು $1.5 ಟ್ರಿಲಿಯನ್ ಎಕಾನಮಿಯ ಪ್ರಣಾಳಿಕೆಯ ಅಸಲಿ ಸತ್ಯ ಏನು ಎಲ್ಲವನ್ನ ಡೇಟಾ ಸಮೇತ ಪಕ್ಕಾ ಪ್ರೂಫ್ ಜೊತೆಗೆ ಡಿಕೋಡ್ ಮಾಡೋಣ. ಬನ್ನಿ. ಶುರು ಮಾಡೋದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಒಟ್ಟು ಇರುವಂಥದ್ದು 234 ವಿಧಾನಸಭಾ ಕ್ಷೇತ್ರಗಳು. ಅಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಎಷ್ಟಪ್ಪ ಅಂದರೆ 118. 1967ರಿಂದ ಇಲ್ಲಿವರೆಗೆ ತಮಿಳುನಾಡಿನಲ್ಲಿ DMK ಮತ್ತೆ ಅಥವಾ AIADMK ಬಿಟ್ಟರೆ ಬೇರೆ ಯಾವುದೇ ಪಾರ್ಟಿಯು ಕೂಡ ಅಧಿಕಾರಕ್ಕೆ ಬಂದಿಲ್ಲ. ಆದರೆ 2026ರ ಏಪ್ರಿಲ್ 23ನೇ ತಾರೀಕು ನಡೆದಂತಹ ಚುನಾವಣೆಯಲ್ಲಿ ದಾಖಲೆಯ 85.1% ಮತದಾನ ಆಗಿತ್ತು. ಈ ಬೃಹತ್ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದಾಗಲೇ ಇದು ಪ್ರಭುತ್ವದ ವಿರುದ್ಧ ಒಂದು ದೊಡ್ಡ ಅಲೆ ಅಂತೇಳಿ ಕೆಲವರಿಗೆ ಡೌಟ್ ಬಂದಿತ್ತು. ಇವತ್ತು ಬೆಳಗ್ಗೆ ಮತ ಎಣಿಕೆ ಶುರುವಾಗ್ತಿದ್ದಂತಲೇ ಎಲ್ಲರ ಊಹೆಗಳೇನೇನಿತ್ತು, ಅವರ ಐಡಿಯಾಗಳೇನೇನಿತ್ತು, ಅವರು ಏನಂತ ತಿಳ್ಕೊಂಡಿದ್ರು ಅವೆಲ್ಲವೂ ಸಹ ತಲೆ ಕೆಳಗಾಗೋದ್ವು. ಮುಂಚೂಣಿ ಟ್ರೆಂಡ್ಗಳ ಪ್ರಕಾರ ವಿಜಯ್ ಅವರ ಒಂದು TVK ಅನ್ನುವಂಥ ಪಾರ್ಟಿ ಬರೋಬ್ಬರಿ 101ರಿಂದ 120 ಸೀಟ್ಗಳಲ್ಲಿ ಗೆದ್ದು ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾನೆ ಇತ್ತು. ಇನ್ನೂ ಸಹ ರಿಸಲ್ಟ್ ನಡೀತಾ ಇದೆ. ನಾವು ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಅತಿ ದೊಡ್ಡ ಪಕ್ಷವಾಗಿ ಇದು ಇವತ್ತಿನ ದಿನ ಹೊರಹೊಮ್ಮಿತು. ಆಕ್ಸಿಸ್ ಮೈ ಇಂಡಿಯಾ ಅನ್ನುವಂತಹ ಅವರ ಒಂದು ಸಮೀಕ್ಷೆಯ ಪ್ರಕಾರ TVK 98ರಿಂದ 120 ಸೀಟ್ಗಳನ್ನು ಗೆಲ್ಲಲಿದೆ ಅಂತ ಹೇಳಿತ್ತು. ಈ ಸಮೀಕ್ಷೆಯನ್ನು ಅಕ್ಷರಶಃ ಎಲ್ಲರೂ ಸಹ ಗೇಲಿ ಮಾಡಿದರು. ಬಹುಶಃ ವಿಜಯ್ ಅವರಿಗೆ ಈ ಒಂದು ಸಮೀಕ್ಷೆ ಮೇಲೆ ನಂಬಿಕೆ ಇರಲಿಲ್ವೇನೋ ಅಂತ ಅನಿಸುತ್ತೆ. ಯಾರು ಊಹಿಸಲಾರದಂಥ ಒಂದು ರಿಸಲ್ಟ್ ಬಂದುಬಿಡ್ತು. ಬಟ್ ವೋಟ್ ಶೇರ್ ಗಮನಿಸಿದ್ರೆ ಶಾಕ್ ಆಗ್ತೀರ ನೀವು. ವಿಜಯ್ ಅವರ TVK ಅನ್ನುವಂಥ ಒಂದು ಪಾರ್ಟಿ 33.7%ರಿಂದ 35%ವರೆಗೆ ಅವ್ರದ್ದು ಒಂದು ವೋಟ್ ಶೇರನ್ನು ಪಡ್ಕೊಂಡಿದೆ. ಆಡಳಿತ ನಡೆಸ್ತಾ ಇದ್ದಂತಹ DMK ಒಕ್ಕೂಟ ಏನಿದೆ ಅದು ಕೇವಲ 30% ಆಜುಬಾಜು 30.9% ಆಜುಬಾಜುಗೆ ಬಂದು ಕೂತ್ಕೊಂಡಿದೆ. ಇನ್ನು AIADMK 29%ಗೆ ಅವರು ಬಂದು ಕೂತಿದ್ದಾರೆ. 2021ರ ಚುನಾವಣೆಗೆ ಈ ಎಲ್ಲವನ್ನ ಹೋಲಿಕೆ ಮಾಡಿ ನೋಡಿದ್ರೆ DMKಯ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಬರೋಬ್ಬರಿ 14.5% ಪಾತಾಳಕ್ಕೆ ಕುಸಿದಿದೆ. ಇದರಿಂದಾಗಿ ಅವರು 112 ಸೀಟ್ಗಳನ್ನು ಹೆಚ್ಚು ಕಡಿಮೆ 112 ಸೀಟ್ಗಳನ್ನು
ಕಳೆದುಕೊಂಡಿರತಕ್ಕಂಥದ್ದು. ವಿಜಯ್ ಅವರು 2 ಕ್ಷೇತ್ರಗಳಾದಂತಹ ಪೆರಂಬೂರು ಮತ್ತು ತಿರುಚಿ ಈಸ್ಟ್, ಈ 2 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿರ್ತಾರೆ. 2 ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದ ಇಲ್ಲಿ ತನಕ ಮುನ್ನಡೆಯನ್ನು ಸಾಧಿಸ್ತಾ ಬಂದಿದ್ದಾರೆ. 2 ಕ್ಷೇತ್ರದಲ್ಲೂ ಸಹ ಗೆಲ್ತಾರೆ. ಇದೆಲ್ಲದಕ್ಕಿಂತ ದೊಡ್ಡ ಶಾಕ್ ಏನಪ್ಪಾ ಅಂತಂದರೆ, ತಮಿಳುನಾಡಿನ ಸಿಟ್ಟಿಂಗ್ ಮುಖ್ಯಮಂತ್ರಿ, ಸಿಟ್ಟಿಂಗ್ CM MK ಸ್ಟಾಲಿನ್ ಅವರು ತಮ್ಮ ಭದ್ರಕೋಟೆ ಅಂತ ಇದ್ದಂತಹ ಕೊಳತ್ತೂರು ಕ್ಷೇತ್ರದಲ್ಲಿ TVK ಅಭ್ಯರ್ಥಿ VS ಬಾಬು ಅನ್ನುವಂತಹ ವ್ಯಕ್ತಿ ಮುಂದೆ ಅವ್ರಿಗಿಂತಲೂ ಹಿಂದೆ ಬಿದ್ದಿದ್ದು. ಇದು ಒಂದು ಹೆಚ್ಚು ಕಡಿಮೆ 8,000 ಮತಗಳ ಅಂತರ ಇವರಿಬ್ಬರ ಮಧ್ಯೆ ನಡೀತಾನೆ ಇತ್ತು. ಹೆಚ್ಚು ಕಡಿಮೆ 10 ರಿಂದ 15ನೇ ಸುತ್ತಿನ ತನಕ. ಇದು 2026ರ ಅತಿ ದೊಡ್ಡ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಈ ಎಲೆಕ್ಷನ್ನಲ್ಲಿ ಎಲ್ಲ ರಾಜಕೀಯ ವಿಶ್ಲೇಷಕರು ತಲೆ ಕೆಡಿಸ್ಕೊಳ್ಳೋಕೆ ಮುಖ್ಯವಾದ ಕಾರಣ ಅಂತಂದರೆ ಹಿಡನ್ ವೋಟರ್ಸ್ ಅಂತ. ಈ ಟಿವಿಗಳಲ್ಲಿ, ರಸ್ತೆಗಳಲ್ಲಿ DMK ಮತ್ತು AIDMK ಕಾರ್ಯಕರ್ತರು ಅಬ್ಬರಿಸ್ತಾ ಇದ್ರೆ, ಈ ಹಿಡನ್ ವೋಟರ್ಸ್ ಏನಿದ್ರು ಸೈಲೆಂಟ್ ಆಗಿ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಬರ್ತಾ ಇದ್ರು. ಈ ಗುಪ್ತ ಮತದಾರರು ಯಾರು ಗೊತ್ತಾ? ಅವರು ಬೇರೆ ಯಾರು ಅಲ್ಲ, ಇದೇ ಜನ್ಜಿ ಹುಡುಗರು, ಯೂತ್ಸು, ಮತ್ತೆ ಇವ್ರ ಜೊತೆಗೆ ಒಂದಷ್ಟು ಮಹಿಳೆಯರು. ಬನ್ನಿ, ಆಕ್ಸಿಸ್ ಮೈ ಇಂಡಿಯಾ ನಿರ್ದೇಶಕ ಪ್ರದೀಪ್ ಗುಪ್ತಾ ಅವರು ಕೊಟ್ಟಿರುವಂಥ ಪಕ್ಕಾ ಡೇಟಾ ನೋಡೋಣ. ಮೊದಲ ಬಾರಿಗೆ ವೋಟ್ ಮಾಡಿದಂತಹ 18 ರಿಂದ 19 ವರ್ಷದ ಯುವತಿಯರಲ್ಲಿ ಬರೋಬ್ಬರಿ 68% ಜನ ಕೇವಲ ವಿಜಯ್ ಅವರ TVKಗೆ ವೋಟನ್ನು ಹಾಕಿದಾರಂತೆ. ಇನ್ನು 20 ರಿಂದ 29 ವರ್ಷದ ಯೂತ್ಸ್ ಏನಿದ್ದಾರೆ ಅವರು 59% ವೋಟ್ಗಳೇನಿದ್ದಾವೆ, ಆ ವೋಟ್ ಎಲ್ಲ ಹೋಗಿ ಸೇರ್ಕೊಂಡಿರತಕ್ಕಂಥದ್ದು TVK ಅವರ ಬುಟ್ಟಿಗೆ. ಒಟ್ಟಾರೆಯಾಗಿ TVKಗೆ ವೋಟ್ ಮಾಡಿದವರಲ್ಲಿ 77% ಜನ ತಮಗೆ ಈ ಒಂದು ಹಳೆಯ ವಂಶ ಪಾರಂಪರ್ಯ ಮತ್ತು ಭ್ರಷ್ಟಾಚಾರ ಇರತಕ್ಕಂಥ ವ್ಯವಸ್ಥೆಯಿಂದ ಬದಲಾವಣೆ ಬೇಕಿತ್ತು ಅಂತ ಅವರು ಹೇಳಿದ್ದಾರೆ. ಯುವಜನತೆ ಯಾಕೆ ವಿಜಯ್ ಹಿಂದೆ ಹೋದ್ರು ಅನ್ನೋದನ್ನು ನೋಡೋದಾದ್ರೆ, ಹಳೆಯ ನಾಯಕರು ಸ್ಟೇಜ್ ಮೇಲೆ ನಿಂತು ಹಳೆಯ ಕಾಲದ ದ್ರಾವಿಡ ಸಿದ್ಧಾಂತ, ಭಾಷಣ ಅಂತ ಬಿಗಿತಾ ಇದ್ರೆ, ವಿಜಯ್ ಅವರು ಮಾಡಿದ್ದೇ ಒಂದು ರೀತಿ ಡಿಫ್ರೆಂಟ್ ಆಗಿ ಅವ್ರ ಕೆಲಸವನ್ನ ಮಾಡ್ತಾರೆ. ಅವರು ಕಳೆದ ಹಲವು ವರ್ಷಗಳಿಂದ 10ನೇ ಮತ್ತು 12ನೇ ತರಗತಿಯ ಟಾಪರ್ಸ್ ಅನ್ನ ಕರೆದು ಸನ್ಮಾನ ಮಾಡ್ಕೊಂಡು ಬಂದಿದ್ದನ್ನ ಎಲ್ಲರೂ ಸಹ ಗಮನಿಸಿದ್ದಾರೆ. ಸ್ಕಾಲರ್ಶಿಪ್ಗಳನ್ನು ಸಹ ಕೊಡ್ತಾ ಇದ್ರು. ಈ ಯುವಕರಿಗೆ ಭಾಷಣಕ್ಕಿಂತ ಉದ್ಯೋಗ ಮತ್ತು ಭವಿಷ್ಯದ ಭರವಸೆ ಬೇಕಾಗಿತ್ತು. ವಿಜಯ್ ಅವರು ಅದನ್ನೇ ಮಾಡಿದ್ದು. ಇನ್ನು ಮಹಿಳೆಯರ ಸೈಲೆಂಟ್ ವೋಟ್ ಬ್ಯಾಂಕ್ ಏನಿದೆ, ಈ ಹಿಂದೆ ಜಯಲಲಿತಾ ಅವರ ಕಡೆಗಿದ್ದಂತಹ ಮಹಿಳಾ ವೋಟರ್ಸು ಈಗ ಕಂಪ್ಲೀಟ್ ಆಗಿ ವಿಜಯ್ ಅವ್ರ ಕಡೆ ವಾಲಿದ್ದಾರೆ. ವಿಜಯ್ ಪ್ರಚಾರದ ಉದ್ದಕ್ಕೂ ತಮ್ಮನ್ನ ತಮಿಳುನಾಡಿನ ಪ್ರತಿಯೊಂದು ಮನೆಯ ಅವರ ಒಂದು ಕುಟುಂಬದ ಸದಸ್ಯ ಅಂತ ಕರೆದುಕೊಂಡು ಮಾತನಾಡಿಕೊಂಡು ಹೇಳ್ಕೊಂಡು ಬರ್ತಿದ್ರು. ಜೊತೆಗೆ ಅಲ್ಪಸಂಖ್ಯಾತರು ಕೂಡ ವಿಜಯ್ ಅವರನ್ನ ನಂಬಿದ್ರು. ಯಾಕಂದ್ರೆ ವಿಜಯ್ BJPಯನ್ನ ತಮ್ಮ ಸೈದ್ಧಾಂತಿಕ ಶತ್ರು ಅಂತ, ಐಡಿಯಾಲಜಿಕಲ್ ಎನಿಮಿ ಅಂತ ಬಹಿರಂಗವಾಗಿ ಘೋಷಣೆಯನ್ನ ಮಾಡ್ತಾರೆ. ಪ್ರದೀಪ್ ಗುಪ್ತಾ ಅವರ ಪ್ರಕಾರ DMKಯ 34% ಮತ್ತೆ AIDMKಯ 32% ವೋಟ್ಗಳನ್ನ ವಿಜಯ್ ಅವರು ನೇರವಾಗಿ ಕಿತ್ಕೊಂಡಿದ್ದಾರೆ. ಇದನ್ನೇ ಹಿಡನ್ ವೋಟರ್ಸ್ ಮ್ಯಾಜಿಕ್ ಅಂತ ಕರೆಯುವಂಥದ್ದು. ಇನ್ನು ಚುನಾವಣಾ ಪ್ರಚಾರ ಅಂತಂದ್ರೆ ಕೇವಲ ಮೈಕ್ ಹಿಡ್ಕೊಂಡು ಕಿರ್ಚಾಡುವಂಥದ್ದಲ್ಲ, ಅದು ಜನರ ಎಮೋಷನ್ಸ್ ಏನಿದಾವೆ ಅದ್ರ ಜೊತೆ ಕನೆಕ್ಟ್ ಆಗಬೇಕಾಗತ್ತೆ. TVK ಪಾರ್ಟಿಯ ಚುನಾವಣಾ ಚಿಹ್ನೆ ವಿಜಿಲ್ ಏನಿದೆ, ಮತ್ತೆ ವಿಜಯ್ ಅವರು ಈ ಒಂದು ವಿಜಿಲನ್ನು ಬರೀ ಸಿಂಬಲ್ ಆಗಿ ಬಳಸದೆ ಭ್ರಷ್ಟಾಚಾರದ ವಿರುದ್ಧದ ಒಂದು ಎಚ್ಚರಿಕೆಯ ಗಂಟೆಯಾಗಿ ವಿಜಿಲ್ ಕ್ರಾಂತಿ ಅಂತ ಕರೀತಾರೆ. ವಿಜಯ್ ಒಂದು ರ್ಯಾಲಿಯಲ್ಲಿ ಚಿಕ್ಕ ಮಕ್ಕಳಿಗೆ ಕರೆಯನ್ನು ಕೊಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮನಿಗೆ ಪೀಡಿಸಿ TVKಗೆ ವೋಟನ್ನು ಹಾಕಿಸಿ ಅಂತ. ಇದು ಒಂದು ರೀತಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ವಿಚಾರ, ಮತ್ತು ಇದೇ ರೀತಿ ಅವರು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗೆಯೇ ಮಹಿಳೆಯರಿಗೆ ಮನೆ ಮುಂದೆ ವಿಜಲ್ ಆಕಾರದ ಒಂದು ರಂಗೋಲಿಯನ್ನು ಬಿಡಿಸೋದಕ್ಕೆ ಕೂಡ ಹೇಳ್ಕೊಂಡಿದ್ರು. ಅದು ಬಹುತೇಕ ಎಲ್ಲ ಕಡೆ ಕೂಡ ಅದು ಟ್ರೆಂಡ್ ಆಗಿತ್ತು. ಇನ್ನು ವೈಟ್ ಶರ್ಟು ಮತ್ತು ಕಾಕಿ ಪ್ಯಾಂಟ್ನ ಟ್ರೆಂಡ್ ಬಗ್ಗೆ ಸಹ ನಾವು ಮಾತನಾಡಬೇಕಾಗತ್ತೆ. ಚುನಾವಣೆಯ ದಿನ ಒಂದು ಅಭೂತಪೂರ್ವವಾದಂಥ ಒಂದು ದೃಶ್ಯ ಎಂಟೈರ್ ತಮಿಳುನಾಡಲ್ಲಿ ಕಂಡುಬರುತ್ತೆ. ವಿಜಯ್ ತಮ್ಮ ಸಿನಿಮಾಗಳಲ್ಲಿ ಧರಿಸ್ತಾ ಇದ್ದಂತಹ ಬಿಳಿ ಶರ್ಟು ಮತ್ತು ಕಾಕಿ ಪ್ಯಾಂಟ್ ಆ ಒಂದು ಲುಕ್ಕನ್ನು ಸಾವಿರಾರು ಯುವತಿಯರು ಅವರ ಒಂದು ಫ್ಯಾನ್ಸ್ ಏನಿದ್ದಾರೆ ಅವರು ವೋಟಿಂಗ್ ದಿನ ಆ ಒಂದು ಮತಗಟ್ಟೆಗೆ ಇವರ ಒಂದು ಡ್ರೆಸ್ ಕೋಡನ್ನು ಹಾಕಿ ಬಂದಿರ್ತಾರೆ. ಇದೊಂದು ಅನ್ಅಫಿಷಿಯಲ್ ಆಗಿ ಯೂನಿಫಾರ್ಮ್ ಆಗಿ ಇಡೀ ತಮಿಳುನಾಡಿನಲ್ಲಿ ಟ್ರೆಂಡನ್ನು ಸೃಷ್ಟಿ ಮಾಡುತ್ತೆ. ಇದೊಂದು ರೀತಿ ಸೈಲೆಂಟ್ ಆಗಿ ವಿರೋಧಿಗಳಿಗೆ ಕೊಟ್ಟಂಥ ವಾರ್ನಿಂಗ್ ಆಗಿತ್ತು. ತ್ರಿಷಾ ಅವರ ಇನ್ಸ್ಟಾಗ್ರಾಮ್ ಹಿಂಟ್ ಏನಿದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತನಾಡೋಣ. ಇದೇ ಟೈಮಲ್ಲಿ ನಟಿ ತ್ರಿಷಾ ಅವರು ಏನಿದ್ದಾರೆ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯ್ ಅವರ ಸೂಪರ್ ಹಿಟ್ ಸಿನಿಮಾ ಗಿಲ್ಲಿ ಸಿನಿಮಾದ ಹಾಡನ್ನು ಪೋಸ್ಟ್ ಮಾಡುವಂಥ ಮೂಲಕ ವಿಜಯ್ ಅವರ ರಾಜಕೀಯ ಪ್ರವೇಶಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿದರು. ಇದು ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಕೂಡ ಆಗಿತ್ತು. ನಂತರ ರಿಸಲ್ಟ್ ದಿನ ಅಂದರೆ ಇವತ್ತು ಈ ಒಂದು ಟ್ರೆಂಡು ಹೊರಗಡೆ ಬರ್ತಾ ಇದ್ದತ್ತೆ ತ್ರಿಷಾ ಅವರು ವಿಜಯ್ ಅವರ ಮನೆಗೆ ಬಂದು
ಏನೋ ವಿಶ್ ಕೂಡ ಮಾಡಿ ಹೋಗ್ತಾರೆ. ಇಂತಹ ನವೀನ ಕ್ಯಾಂಪೇನ್ಗಳ ತಂತ್ರಗಳೇನಿದ್ದಾವೆ ಯುವ ಜನತೆಯನ್ನು ಹುಚ್ಚೆಬ್ಸುವಂತೆ ಮಾಡಿದ್ವು. ಕಾಕತಾಳೀಯ ಅಂತಂದರೆ ಇವತ್ತು ತ್ರಿಷಾ ಅವರ ಬರ್ತ್ಡೇ. ತ್ರಿಷಾ ಅವರಿಗೆ ಅವರ ಒಂದು ಬರ್ತ್ಡೇಗೆ ವಿಜಯ್ ಅವರು ಸಿಕ್ಕಾಪಟ್ಟೆ ದೊಡ್ಡದಾದಂಥ ಗಿಫ್ಟನ್ನೇ ಕೊಟ್ಟಿದ್ದಾರೆ. ಇನ್ನು ವಿಜಯ್ ಅವರ ಗೆಲುವಿಗೆ ಕೇವಲ ಅವರ ಒಂದು ಸ್ಟಾರ್ಡಮ್ ಮಾತ್ರವೇ ಕಾರಣ ಆಗಿರಲಿಲ್ಲ. ಎಲೆಕ್ಷನ್ಗೆ ಒಂದು ವಾರ ಇದ್ದಂತೆ, ಒಂದು ವಾರ ಇರುವಾಗ ಅವರು ರಿಲೀಸ್ ಮಾಡಿದಂತಹ ಏನು ಮ್ಯಾನಿಫೆಸ್ಟೋ ಏನಿದೆ, ಪ್ರಣಾಳಿಕೆ ಏನಿದೆ, ಅದು ಸುಶಿಕ್ಷಿತ ಮತದಾರರ ಮೈಂಡ್ ಬದಲಾಯಿಸುವಂತೆ ಆಯಿತು. ಬೇರೆ ಪಾರ್ಟಿಗಳಿಗೆ ಇವರು ಕೇವಲ ಫ್ರೀ ಮಿಕ್ಸಿ, ಗ್ರೈಂಡರು ಅಂತ ಹೇಳೋದ್ರ ಬದಲಾಗಿ ಪ್ರಾಕ್ಟಿಕಲ್ ಆಗಿ ಏನು ಸಾಧ್ಯನೋ ಅದನ್ನು ಮಾತ್ರ ಭರವಸೆ ನೀಡ್ತಿದ್ದೇನೆ ಅಂತ ವಿಜಯ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಅವರ ಪ್ರಣಾಳಿಕೆಯಲ್ಲಿ ಏನಿತ್ತು, ಅವರ ಪ್ರಣಾಳಿಕೆಯಲ್ಲಿ ಯುವ ಜನತೆಗೆ ಮತ್ತು ಮಹಿಳೆಯರಿಗಾಗಿ ಏನಿತ್ತು ಅನ್ನೋದನ್ನು ನೋಡೋದಾದರೆ, ಮಹಿಳೆಯರಿಗೆ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಆರ್ಥಿಕ ನೆರವು ಮತ್ತು ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್ಗಳು ಮತ್ತು ಬಡ ಹೆಣ್ಣುಮಕ್ಕಳ ಮದುವೆಗೆ 8 ಗ್ರಾಮ್ ಚಿನ್ನ. ಇನ್ನು ಯುವ ಜನತೆಗೆ CM ಪೀಪಲ್ ಸರ್ವಿಸ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಬೃಹತ್ ಯೋಜನೆ. ಇದರ ಅಡಿಯಲ್ಲಿ ಗ್ರಾಮ ಮಟ್ಟದಲ್ಲಿ ಏನಿರ್ತದೆ ಅಲ್ಲಿ ಬರೋಬ್ಬರಿ 5 ಲಕ್ಷ ಜನ ಯುವಕರಿಗೆ ತಿಂಗಳಿಗೆ 18,000 ರೂಪಾಯಿ ಸಂಬಳ ಬರುವಂತಹ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಜೊತೆಗೆ ನಿರುದ್ಯೋಗ ಭತ್ಯೆ, ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳಿಗೆ ಸುಲಭವಾಗಿ ಸಾಲ ಮತ್ತು ಇಂಟರ್ನ್ಶಿಪ್ಪು ಸ್ಟೇ ಫಂಡ್ಗಳನ್ನು ಕೊಡುವಂಥದ್ದು. ಭವಿಷ್ಯದ ಎಕಾನಮಿ ಬಗ್ಗೆ ಮಾತನಾಡೋದಾದರೆ ಇದೆಲ್ಲದರ ಜೊತೆಗೇನೆ ತಮಿಳುನಾಡಿನ ಆರ್ಥಿಕತೆಯನ್ನು, ಇದು ತುಂಬ ಇಂಪಾರ್ಟೆಂಟ್ ವಿಚಾರ, $1.5 ಟ್ರಿಲಿಯನ್ ಗಾತ್ರಕ್ಕೆ ಬೆಳೆಸುವಂತಹ ಟಾರ್ಗೆಟನ್ನು ಇಡ್ತಾರೆ ಇದೇ ವಿಜಯ್ ಅವರು. ಇದಕ್ಕಾಗಿ AI ಆಧಾರಿತ ಅಭಿವೃದ್ಧಿ ಮತ್ತು MSME ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇನಿದ್ದಾವೆ ಅವುಗಳಿಗೆ ಬಲವಾದ ಬೆಂಬಲವನ್ನು ಕೊಡೋದಾಗಿ ನೀಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ರೈತರಿಗೆ ಹೆಚ್ಚಿನ ಬೆಂಬಲ ಬೆಲೆ MSP ಅಂತ ಏನು ಕರಿತೀವಿ ಅದು, ಮತ್ತು ಬೆಳೆ ವಿಮೆಯ ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ. ಇದೇ ಕಾರಣಕ್ಕೆ ವಿಜಯ್ ಕೇವಲ ಒಬ್ಬ ಮಾಸ್ ಹೀರೋ ಆಗಿ ಉಳ್ಕೊಳ್ಳೋದನ್ನೇ ವಿಷನ್ ಇರುವಂತಹ ಲೀಡರ್ ಆಗಿ ಎಂಟೈರ್ ತಮಿಳುನಾಡಿಗೆ ಕಾಣ್ತಾ ಹೋಗ್ತಾರೆ, ಅದರಲ್ಲೂ ಎಸ್ಪೆಷಲಿ ಯೂತ್ಸ್ಗೆ. ಇನ್ನು ಕೊನೆಯದಾಗಿ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂತ ಅನ್ಸುತ್ತೆ. ಈ ಚುನಾವಣೆಗೆ ಅತಿ ದೊಡ್ಡ ಟ್ವಿಸ್ಟ್ ಏನಪ್ಪ ಅಂತಂದರೆ, ಗ್ರೇಟರ್ ಚೆನ್ನೈ ಭದ್ರಕೋಟೆಯನ್ನು ಪುಡಿಯಾಗಿ ಮಾಡಿದ್ದು. ಚೆನ್ನೈ ನಗರ ಅಂತಂದರೆ, ಚೆನ್ನೈ ಸಿಟಿ ಸೆಂಟ್ರಲ್ ಅಂತಂದರೆ ಅದು DMKಯ ಅಘೋಷಿತ ರಾಜಧಾನಿ. 34 ಸೀಟ್ಗಳ ಪೈಕಿ ಬರೋಬ್ಬರಿ 32 ಸೀಟ್ಗಳಲ್ಲಿ TMK ಗೆದ್ದು ಕ್ಲೀನ್ ಸ್ವೀಪ್ ಮಾಡಿ ಕೂತ್ಕೊಂಡಿದೆ. ಇಲ್ಲಿ TVKಗೆ 45.4% ವೋಟ್ ಶೇರ್ ಅನ್ನೋದು ಸಿಕ್ಕಿದ್ರೆ DMKಗೆ ಕೇವಲ 29.6% ಅಷ್ಟೇ ವೋಟ್ ಶೇರ್ ಅನ್ನುವಂಥದ್ದು ಸಿಕ್ಕಿರುವಂಥದ್ದು. ಅಂದರೆ ನಗರದ ಜನ ಮೂಲಸೌಕರ್ಯ, ಪ್ರವಾಹ ನಿರ್ವಹಣೆ ಇವರೇನೇನು ಮಾಡ್ತಿದ್ರು ಆಗ, ಒಂದಷ್ಟು ಭ್ರಷ್ಟಾಚಾರದಿಂದ ಎಷ್ಟು ರೋಸ್ ಹೋಗಿದ್ರು, ಮತ್ತು ಇದೆಲ್ಲವನ್ನ ದಾಟಿ ವಿಜಯ್ ಮೇಲೆ ಎಷ್ಟು ಅವಲಂಬಿತವಾಗಿದ್ರು ಅನ್ನೋದಕ್ಕೆ ಇದು ಬಹಳ ಸಿಂಪಲ್ ಆದಂಥ ಸಾಕ್ಷಿ. ಇದು ಚುನಾವಣಾ ಫಲಿತಾಂಶ ಅತಂತ್ರವಾಗಬಹುದು ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳಿದ್ರಿಂದ ವಿಜಯ್ ಅವರು ತಮ್ಮ ಗೆದ್ದ ಅಭ್ಯರ್ಥಿಗಳನ್ನು ಬೇರೆಯವರು ಹೈಜಾಕ್ ಮಾಡಬಾರ್ದು ಅಂತ ಮೊದಲೇ ಎಲ್ಲರನ್ನೂ ಕೂಡ ಪನಯೂರು ಅನ್ನುವಂಥ ಹೆಡ್ ಆಫೀಸ್ಗೆ ಕರ್ಕೊಂಡೋಗಿರ್ತಾರೆ. ಪನಯೂರಿನಲ್ಲಿ ಇರುವಂಥ ಹೆಡ್ ಆಫೀಸ್ಗೆ ಬೇಕಿದ್ರೆ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ, ರೆಸಾರ್ಟ್ ಪಾಲಿಟಿಕ್ಸ್ಗೂ ಕೂಡ ಸೈ ಅನ್ನೋಷ್ಟು ಮಟ್ಟಕ್ಕೆ ಪಕ್ವತೆಯನ್ನು ಅವರು ಮೆರೆದಿರ್ತಾರೆ. ಅಂತಿಮವಾಗಿ ಹೇಳಬೇಕು ಅಂದರೆ DMKಯ ಅಣ್ಣಾ ಅರಿವಾಲಯಂ ಕಚೇರಿಯ ಮುಂದೆ ಹಾಕಿದ್ದಂತಹ ಟೆಂಟ್ಗಳನ್ನು ಕಿತ್ತಾಕಿದ್ರೆ ವಿಜಯ್ ಅವರ ನಿಲಂಕೈ ನಿವಾಸದ ಮುಂದೆ ವಿಜಲ್ ಸೌಂಡ್ ಮೂಗಿಲು ಮುಡ್ತಾ ಇತ್ತು. ಫ್ರೆಂಡ್ಸ್, ಇವತ್ತು 2026ರ ತಮಿಳುನಾಡಿನ ಎಲೆಕ್ಷನ್ ಕೇವಲ ಒಂದು ಸ್ಟೇಟ್ನ ಎಲೆಕ್ಷನ್ ಅಲ್ಲ. ಯುವ ಜನತೆ ಫಸ್ಟ್ ಟೈಮ್ ವೋಟರ್ಸ್ ಮನಸ್ಸು ಮಾಡಿದರೆ ಜಾತಿ, ಹಣ ಮತ್ತು 50 ವರ್ಷಗಳ ಹಳೆಯ ಸಿಸ್ಟಮನ್ನು ಕೂಡ ಯಾವ ರೀತಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಬುಡಮೇಲು ಮಾಡಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ದಳಪತಿ ವಿಜಯ್ ಈಗ ತಮಿಳುನಾಡಿನ ನಿಜವಾದ ಜನನಾಯಕ. ಈಗಾಗಲೇ ಅವ್ರದ್ದು ಜನನಾಯಕನ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಮಾಡಿರ್ಬೋದು. ನಿಮ್ಮ ಪ್ರಕಾರ ವಿಜಯ್ ಅವರ ಈ ಒಂದು ಗೆಲುವಿಗೆ ಅತಿ ದೊಡ್ಡ ಕಾರಣ ಏನು? ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯಗಳೇನಿದೆಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.